ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಅಮೆರಿಕದಲ್ಲಿ ಟೈಮ್ ಚೇಂಜ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಮೆರಿಕದಲ್ಲಿ ಪ್ರತಿ ವರ್ಷ ಸಮಯ 2 ಸಾರಿ ಬದಲಾವಣೆ ಆಗುತ್ತೆ. ಅಂದರೆ ಟೈಮನ್ನು ಚೇಂಜ್ ಮಾಡ್ತಾರೆ. ಇದನ್ನು ಡೇ ಲೈಟ್ ಸೇವಿಂಗ್ ಟೈಮ್ ಅಂತ ಕರೀತಾರೆ. ಸೊ ಈ ವರ್ಷ ಮಾರ್ಚ್ 8ರ ಬೆಳಿಗ್ಗೆ ಅಂದರೆ 2 ಗಂಟೆ ಹೊತ್ತಿಗೆ ಸಮಯ ಚೇಂಜ್ ಆಯಿತು. ಇದನ್ನು ನೀವು ವಿಡಿಯೋದಲ್ಲಿ ನೋಡ್ಬೋದಾಗಿದೆ. ಬನ್ನಿ ಈಗ ನೋಡಿ. ಈ ಟೈಮಿಂಗ್ ಏನಾಗುತ್ತೆ ಅಂತ ಹೇಳಿದ್ರೆ 2 ಗಂಟೆ ಆಗೋ ಬದಲು 3 ಗಂಟೆ ಆಗುತ್ತೆ. ನಿಮಗೆ ಕಾಣಿಸುತ್ತೆ, ನೋಡ್ತಾ ಇರಿ ಬೇಕಿದ್ರೆ. ಈ ಸಮಯ ಬದಲಾವಣೆ ಮುಖ್ಯ ಉದ್ದೇಶ ಬೆಳಕಿನ ಸಮಯವನ್ನು ಹೆಚ್ಚು ಬಳಸಿಕೊಳ್ಳುವುದು. ಬೇಸಿಗೆ ಸಮಯದಲ್ಲಿ ಸೂರ್ಯನ ಬೆಳಕು ಹೆಚ್ಚು ಇರುವುದರಿಂದಾಗಿ ಸಮಯ 1 ಗಂಟೆ ಮುಂದೆ ಮಾಡಿ ಸಂಜೆ ಹೊತ್ತು ಹೆಚ್ಚು ಬೆಳಕು ಸಿಗುವಂತೆ ಮಾಡ್ತಾರೆ. ಇದರಿಂದಾಗಿ ವಿದ್ಯುತ್ ಬಳಕೆ ಕಡಿಮೆ ಆಗುತ್ತೆ ಮತ್ತು ಜನರಿಗೆ ಹೆಚ್ಚಿನ ಸಮಯ ಸಿಗುತ್ತೆ ಚಟುವಟಿಕೆ ಮಾಡೋದಕ್ಕೆ, ಮಕ್ಕಳಿಗೆ ಆಟ ಆಡೋದಕ್ಕೆ ಸಮಯ ಸಿಗುತ್ತೆ. ನೋಡಿ ಇವಾಗ ಎಷ್ಟು 6 ಗಂಟೆ ಆಗಿದೆ ಅಷ್ಟೇ, ಎಷ್ಟು ಬೆಳಕಿದೆ ಅಂತ ಹೇಳಿ. ಡೇ ಲೈಟ್ ಸೇವಿಂಗ್ ಟೈಮ್ ಪ್ರಾರಂಭವಾದ ನಂತರ ಬೆಳಿಗ್ಗೆ ಸ್ವಲ್ಪ ತಡವಾಗಿ ಬೆಳಗಾಗುತ್ತೆ. ಇಲ್ಲಿ ನೋಡಿ, ಇವಾಗ ಆಲ್ರೆಡಿ 6:30, 6:45, 7 ಗಂಟೆ ಬಂದಿದೆ. ನೋಡಿದ್ರೆ ಒಂದು 4 ಗಂಟೆ 4:15 ಹಾಗೆ ಕಾಣಿಸ್ತಾ ಇದೆ ಅಲ್ವಾ? ಸೊ ಸಂಜೆ ಹೊತ್ತು ಹೆಚ್ಚು ಬೆಳಕಿರುತ್ತೆ, ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಬೆಳಗಾಗುತ್ತೆ. ಈ ಕಾರಣದಿಂದಲೇ ಅಮೆರಿಕದಲ್ಲಿ ಹಲವಾರು ರಾಜ್ಯಗಳು ಈ ಒಂದು ವಿಧಾನವನ್ನು ಅನುಸರಿಸ್ತವೆ. ಸೊ ಆದರೆ ನವೆಂಬರ್ನಲ್ಲಿ ಮತ್ತೆ ಸಮಯ ಚೇಂಜ್ ಆಗುತ್ತೆ. 1 ಗಂಟೆ ಅದನ್ನು ಹಿಂದೆ ಮಾಡಲಾಗುತ್ತೆ. ಇದರಿಂದಾಗಿ ಇದನ್ನು ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರೀತಾರೆ. ಸೊ ಈ ಸ್ಟ್ಯಾಂಡರ್ಡ್ ಟೈಮ್ ಪ್ರಾರಂಭವಾದಾಗ ಗಡಿಯಾರವನ್ನು 1 ಗಂಟೆ ಹಿಂದೆ ಸರಿಸಲಾಗುತ್ತೆ. ಉದಾಹರಣೆಗೆ ರಾತ್ರಿ 2 ಗಂಟೆ ಆಗುವ ಬದಲು 1 ಗಂಟೆ ಅದನ್ನು ಮಾಡ್ತಾರೆ. ಇದರಿಂದಾಗಿ ಸುಮಾರು ನಮಗೆ 1 ಗಂಟೆ ಹೆಚ್ಚಾಗಿ ಸಿಗತ್ತೆ. ಸೊ ಹೆಚ್ಚಾಗಿ ನಿದ್ದೆ ಮಾಡ್ಬೋದು, ಯಾಕಂದರೆ ಚಳಿಗಾಲ ಬೇರೆ ಆಗಿರುತ್ತೆ. ಹಾಗಾಗಿ 1 ಗಂಟೆ ಜನರಿಗೆ ವಿಶ್ರಾಂತಿ ಮಾಡೋದಕ್ಕೆ, ಹೆಚ್ಚು ನಿದ್ದೆ ಮಾಡೋದಕ್ಕಿರ್ಬೋದು, ರೆಸ್ಟ್ ಮಾಡೋದಕ್ಕಿರ್ಬೋದು, ಜಾಸ್ತಿ ಅವರಿಗೆ ಸಮಯ ಸಿಗುತ್ತೆ. ಸೊ ವಿ ಗೇನ್ 1 ಅವರ್ ಅಂತ ಇದನ್ನು ಕರೀತಾರೆ. ಸ್ಟ್ಯಾಂಡರ್ಡ್ ಟೈಮ್ ಬಂದಾಗ ಗಡಿಯಾರ 1 ಗಂಟೆ ಹಿಂದೆ ಹೋಗುತ್ತೆ. ಅದೇ ಡೇ ಲೈಟ್ ಸೇವಿಂಗ್ ಅಂತ ಬಂದಾಗ ಗಡಿಯಾರ 1 ಗಂಟೆ ಮುಂದೆ ಹೋಗುತ್ತೆ. ಸೊ ಇಷ್ಟೇ ಇದರ ಬದಲಾವಣೆ ಇರುವಂಥದ್ದು. ನೋಡಿದ್ರಲ್ಲ ಸ್ನೇಹಿತರೆ, ಹೇಗೆ ಚೇಂಜ್ ಆಗುತ್ತೆ ಅಂತ ಹೇಳಿ. ಸೊ ನಮ್ಮ ಈ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಹೊಸ ವೀಡಿಯೋಗಳಿಗಾಗಿ ಬೆಲ್ ಐಕನನ್ನು ಒತ್ತಿ. ಧನ್ಯವಾದಗಳು ನೋಡಿದ್ದಕ್ಕೆ. ಬಾಯ್ ಬಾಯ್. ಸಿಗೋಣ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.